ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ. ಇವಾಗ ನೀವು ನೋಡ್ತಾ ಇರ್ಬೋದು, ಟೈಮ್ ಬಂದು ಸುಮಾರು 8:30 ಆಗಿದೆ ಅನಿಸುತ್ತೆ. ನಾನಿಲ್ಲಿ ಬೆಳಗ್ಗೆ 8:30ಗೆ ಒಂದು ಹೆಲ್ತಿ ಡ್ರಿಂಕ್ನೊಂದಿಗೆ ನನ್ನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಯಾ ಸೀಡ್ಸ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಕುಡಿತಾನೆ ನನ್ನ ಮಗಳಿಗೆ ಇಲ್ಲಿ ಸರಿನ ಮಾಡ್ತಾಯಿದ್ದೀನಿ. ನಾನೇನು ನೆನ್ನೆ ಮಾಲ್ಟ್ ಪೌಡ್ರನ್ನ ತೋರಿಸಿದ್ದೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕಡೆ ಇಲ್ಲಿ ಚಿತ್ರಾನ್ನ ಕೂಡ ಮಾಡಿಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ತಿಂಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಮಾಲ್ಟ್ ಕೂಡ ರೆಡಿ ಆಗ್ತಾಯಿದೆ ನನ್ನ ಮಗಳಿಗೆ. ಇದು ಸ್ವೀಟ್ ವರ್ಷನ್ನು. ಹಾಗೆ ನನಗೆ ಮಾಲ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿ ತಿನ್ನೋದು ಕಡಿಮೆ. ಈ ರೀತಿ ಮಾಲ್ಟ್ ಅಥವಾ ಸ್ಮೂತಿಗಳನ್ನ ಕುಡಿತಾ ಇರ್ತೀನಿ. ಹಾಗಾಗಿ ಇಲ್ಲಿ ಹೇಗಿದ್ರು ನೆನ್ನೆ ಮಾಲ್ಟ್ ಪೌಡ್ರು ರೆಸಿಪಿನ ತೋರಿಸಿದ್ನಲ್ವ, ಇವತ್ತು ಮಾಲ್ಟ್ನ ಕೂಡ ಹೇಗೆ ಮಾಡೋದು ಅಂತ ತೋರಿಸೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ಟವ್ ಮೇಲೆ ಒಂದು ಮಡಕೆನ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಾಲ್ಟ್ ಪೌಡ್ರನ್ನ ಸೇರಿಸಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ 1 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ 1 ಲೋಟ ಸೇರಿಸಿದ್ದೀನಿ. ಇಲ್ಲ ನಿಮಗೆ ಗಂಜಿ ಥರ ಬೇಕು ಅಂದರೆ 2 ಲೋಟ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟವ್ನ ಹಚ್ಚಿ ಅದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಇವಾಗೇನು ನಾವು ಕಲಿಸ್ತಾ ಇದ್ದೀವಿ ಅದು ಗಂಟಿಲ್ಲದೆ ಇರೋ ರೀತಿ ನಿಧಾನ ಉರಿಲಿ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ತಾನೆ ಇರಿ. ಅದು ಆವಾಗ ಗಟ್ಟಿ ಆಗ್ತಾ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಇವಾಗ ಅದು ಎಷ್ಟು ಗಟ್ಟಿಯಾಗಿದೆ ಅಂತ. ಈ ರೀತಿ ಗಟ್ಟಿ ಆದರೆ ಆಲ್ಮೋಸ್ಟ್ ಮಾಲ್ಟ್ ರೆಡಿ. ಇವಾಗ ಇದನ್ನು ನಾವು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು, ಅದು ಗಟ್ಟಿಗೆ ಆಗ್ಬಿಟ್ಟಿದೆ. ಈ ರೀತಿ ನಾವು ಮಾಲ್ಟ್ನ ರೆಡಿ ಮಾಡ್ಕೋಬೇಕು. ಇವಾಗಿದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾಗೋವರೆಗೂ ಎತ್ತಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಇವಾಗ ತಣ್ಣಗಾಗಿದೆ. ಒಂದು ಅರ್ಧ ಗಂಟೆ 1 ಗಂಟೆನೇ ಇಟ್ಟಿದ್ದೆ ನಾನು. ಅದಷ್ಟು ಗಟ್ಟಿ ಆಗಿಬಿಟ್ಟಿದೆ. ಇವಾಗ ಅದಕ್ಕೆ ನಾನು ಒಂದು ಅರ್ಧ ಕಪ್ ಮೊಸರನ್ನ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ಗೆ ಅಂತಲೇ. ನೀವು ಬೇಕಂದರೆ ಇದಕ್ಕೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಈ ಥರದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿ ತಿನ್ಬೋದು. ಬಟ್ ನನಗೆ ಅದನ್ನು ಯಾವಾಗಲೂ ಪ್ಲೈನಾಗೆ ತಿನ್ನೋದಕ್ಕಿಷ್ಟ. ಹಾಗಾಗಿ ನಾನು ಬೇರೇನೂ ತರಕಾರಿನ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೆ ತಿಂತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಇನ್ನು ಸ್ವಲ್ಪ ಮೊಸರನ್ನ ಸೇರಿಸಿ, ನೀವು ಮೊಸರು ಬದಲು ಮಜ್ಜಿಗೆನ ಕೂಡ ಸೇರಿಸ್ಕೊಂಡು ತೆಳುವಾಗಿ ಮಾಡಿಕೊಂಡು ಕುಡಿಯೋ ಥರ ಮಾಡ್ಕೋಬೋದು. ಬಟ್ ನನಗೆ ಯಾಕೋ ಅದು ತಿನ್ನೋ ಥರನೇ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ಕೊಂಬಿಡ್ಬೋದು ಅಂತ. ಈಸಿ ಅಷ್ಟೇ ಅಲ್ಲ, ಹೆಲ್ತಿ ಕೂಡ ಹೌದು. ಹಾಗೆ ನಾನಿಲ್ಲಿ ನಿಮಗೊಂದು ಪ್ರಾಡಕ್ಟ್ನ ತೋರಿಸ್ಬೇಕಿತ್ತು. ನಾನು ಸ್ವಲ್ಪ ದಿನಗಳ ಹಿಂದೆ ತುಮಕೂರಿಗೆ ಹೋದಾಗ ಒಂದು ಸ್ಟೀಲ್ ಅಂಗಡಿನಲ್ಲಿ ಒಂದು ಬಾಕ್ಸ್ನ ತೊಗೊಂಬಂದಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದು ಸ್ಪೈಸಸ್ ಬಾಕ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬಾ ಇಷ್ಟ ಆಗೋಯಿತು. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಮಧ್ಯಾಹ್ನದ ಊಟದ ಪ್ಲೇಟ್. ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಕಡಲೆಕಾಳು ಉಸ್ಲಿ, ಹಾಗೆ ಕ್ಯಾರೆಟ್ ಮತ್ತು ಸೌತೆಕಾಯಿನ ತೊಗೊಂಡಿದ್ದೀನಿ. ನನ್ನ ಹೆಲ್ತಿ ಊಟ ಇದು. ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.